ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ತಂದೆಯಾದ ಶರಣಪ್ಪ ಉಪ್ಪನರವರೇ ಹಾಗೂ ನಮ್ಮ ಎಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕದ ಇತಿಹಾಸದಲ್ಲೇ 3 ಬಾರಿ ಗೆದ್ದು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯಾಗಿದ್ದು ಇತಿಹಾಸ ನಿರ್ಮಿಸಿದ ಇತಿಹಾಸಕಾರರು, ನಮ್ಮೆಲ್ಲರ ಬೆನ್ನೆಲುಬಾಗಿರುವ ಕನ್ನಡ ಮತ್ತು ಸಂಸ್ಕೃತಿ ಹಿಂದುಳಿದ ವರ್ಗ ಹಾಗೂ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿ ಸರ್ ಅವರೇ ಹಾಗೂ ಡಿಡ್ಲಹಾರ್ ಸ್ಕೂಲ್ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಆಗಿರುವಂತಹ ಪ್ರಿಯಾಕುಮಾರಿ ಮೇಡಮ್ ರವರೇ, ಹಾಗೆ ನಮ್ಮ ಕಾರಟಗಿ ಭಾಗದ ಸಮಾಜ ಸೇವೆಯಲ್ಲಿ ತೊಡಗಿರುವ ಮತ್ತು ಹೆಜ್ಜೆ ಮಹಿಳಾ ಸಂಘದ ಅಧ್ಯಕ್ಷರಾಗಿರುವ ಶಿಲ್ಪಾ ದೇವಟರ್ ಮೇಡಮ್ ರವರೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮೆಲ್ಲ ಪಾಲಕರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಸ್ನೇಹಿತರಿಗೂ ಹಾಗೂ ನನ್ನ ಸಹೋದರಿಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇಂದು ನಾವು ಶಾರದಾ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಶಾಲೆ, ನಮ್ಮ ಸಂಸ್ಥೆ ಸ್ಥಾಪನೆ ಆಗಿ ಇಂದಿಗೆ 3 ವರ್ಷಗಳು ಕಳೀತಾ ಇದ್ದಾವೆ. ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು 3 ವರ್ಷಗಳ ಒಂದು ಸತತ ನಿರಂತರ ಪ್ರಯತ್ನದಿಂದ ಮಕ್ಕಳಿಗೆ ಪಠ್ಯ ವಿಷಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ನಾವು ನೀಡಬೇಕು. ಅವರಿಗೂ ಕೂಡ ಮನೋರಂಜನೆ ಕಾರ್ಯಕ್ರಮವನ್ನು ನಾವು ನೀಡಿ ಅವರಿಗೆ ಒಂದು ಉಲ್ಲಾಸ ಭರಿತ, ಅಂದರೆ ಶಾಲೆಯಲ್ಲಿ ನಾವೇನು ಮಾಡ್ತೀವಿ, ಕೇವಲ ಬರೀ ಅಂಕಗಳಿಗೆ ಸೀಮಿತ ಮಾಡಿರ್ತೀವಿ, ಮಕ್ಕಳಿಗೆ ಓದು ಅಂತ ಹೇಳ್ತೀವಿ. ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೀವಿ. ಈ ಸಂಭ್ರಮದ ಜೊತೆಗೆ ಇನ್ನೊಂದು ಸಂಭ್ರಮ ಏನು ಅಂತಂದರೆ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ಲರಿಗೂ ಇಲ್ಲೆಲ್ಲ ಬಹಳಷ್ಟು ಮಹಿಳೆಯರು ನಮ್ಮ ತಾಯಿಯಂದಿರು ನೆಲೆಸಿದ್ದೀರಿ. ಇವರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಜೊತೆಗೆ ನಾವು ಮಹಿಳಾ ದಿನಾಚರಣೆಯನ್ನು ಕೂಡ ಆಚರಿಸ್ತಾ ಇದ್ದೀವಿ. ಇದು ಒಂದು ನಮಗೆ ಶಕ್ತಿ ಇದ್ದ ಹಾಗೆ ಅಂತ ನಾನು ಭಾಸವಾಗಿದ್ದೀನಿ. 2 ವರ್ಷಗಳ ಮುಗಿದು 3ನೇ ವರ್ಷ ಕೂಡ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಿದ್ದು. ಈಗ ನಮ್ಮ ಶಾಲೆ 2 ವರ್ಷಕ್ಕಿಂತ ಈ ವರ್ಷ ತುಂಬ ಭಿನ್ನವಾಗಿದೆ. ಯಾಕಂದರೆ ಈ ವರ್ಷ ನಾವು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಯಾವುದೇ ರೀತಿಯ ಕೊರತೆ ಉಂಟಾಗಬಾರದು ಅನ್ನೋ ದೃಷ್ಟಿಯಿಂದ ನಾವು ಸೈನ್ಸ್ ಲ್ಯಾಬ್, ಮ್ಯಾಥ್ ಲ್ಯಾಬ್ ಮತ್ತು ಲೈಬ್ರರಿ, ಅಂದರೆ 4000 ಬುಕ್ಕುಗಳನ್ನು ಒಳಗೊಂಡಂಥ ಲೈಬ್ರರಿನ ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ. ಹಾಗೆ ಕಂಪ್ಯೂಟರ್ ಲ್ಯಾಬ್ಗಳನ್ನು ಕೂಡ ಸ್ಥಾಪನೆ ಮಾಡಿ ಇವಾಗ ನಾವು ಮಕ್ಕಳಿಗೆ ಈ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀವಿ. ಕಲಿಕೆಯಲ್ಲಿ ಮಕ್ಕಳು ತುಂಬ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ. ಇದು ನಮಗೆ ಒಂದು ಸಂತೋಷವಾದ ವಿಷಯ. ಯಾಕೆ ಅಂತಂದರೆ ನಮ್ಮ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಯಾವುದೇ ರೀತಿಯ ಶೈಕ್ಷಣಿಕವಾಗಿ ಕೊರತೆ ಉಂಟಾಗಬಾರ್ದು ಅನ್ನೋದು ನಮ್ಮ ಉದ್ದೇಶವಾಗಿತ್ತು. ಹಾಗೆ ಈ ವರ್ಷ ಮಕ್ಕಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇನ್ನು ಮುಂದಿನ ವರ್ಷದಲ್ಲಿ ನಾವು ಹೆಚ್ಚಿನ ಮಟ್ಟಕ್ಕೆ ನಮ್ಮ ಶಿಕ್ಷಣದಲ್ಲಿ ಮಕ್ಕಳು ಪ್ರಗತಿಯನ್ನು ಸಾಧಿಸಲಂತ ಕೆಲವೊಂದು ಬದಲಾವಣೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಬದಲಾವಣೆಗೆ ನಮ್ಮೆಲ್ಲ ಪಾಲಕರ ಸಹಕಾರ ಇದೆ ಅಂತ ಕೂಡ ನಾವು ಭಾವಿಸಿದ್ವಿ. ಇಂದು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಯಾತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಅಂದರೆ ಎಲ್ಲಿ ನಾರಿಯರನ್ನು ಪೂಜಿಸಲಾಗುತ್ತೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ. ಅದೇ ಮುಂದುವರಿದ ಭಾಗ ಹೇಳುತ್ತೆ, ಎಲ್ಲಿ ನಾರಿಯನ್ನು ಅವಮಾನ ಮಾಡುತ್ತೋ ಅಲ್ಲಿ ಅವನತಿ ಪ್ರಾರಂಭ ಆಗುತ್ತೆ ಅಂತ. ನಿಜ ಅಲ್ವಾ? ಅದಕ್ಕೆ ಅಲ್ವಾ ನಮ್ಮ ದೇಶವನ್ನು, ಭಾರತವನ್ನು ನಾವು ಏನಂತ ಕರಿತೀವಿ? ಭಾರತ ಮಾತೆ ಅಂತ ಕರಿತೀವಿ. ಕರ್ನಾಟಕವನ್ನು ಕರ್ನಾಟಕ ಮಾತೆ ಅಂತ ಕರಿತೀವಿ. ಅದೇ ನಮ್ಮ ದೇಶದ ಪ್ರತಿಯೊಂದು ನದಿಗಳ ಹೆಸರು ನೋಡಿ, ಎಲ್ಲ ಮಹಿಳೆಯರ ಹೆಸರೇ ಇದೆ ಅಲ್ವಾ? ಗಂಗಾ, ತುಂಗಾ, ಕಾವೇರಿ, ಗೋದಾವರಿ, ಮುನ್ನ ಹಲವಾರು ನದಿಗಳ ಹೆಸರು ಕೂಡ ಸ್ತ್ರೀಯರದೇ ಇದೆ. ಯಾಕೆ ಸ್ತ್ರೀಗೆ ಇಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ? ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದಲ್ಲಿ ಮಹಿಳೆಯರಿಗೆ ಒಂದು ಪೂಜನೀಯ ಸ್ಥಾನವನ್ನು ನೀಡಿದ್ದಾರೆ. ಯಾಕೆ ಅಂದರೆ ಪುರುಷರಿಗಿಂತ ಸ್ತ್ರೀ ಯಾಕೆ ಭಿನ್ನವಾಗ್ತಾಳೆ? ಸ್ತ್ರೀ
ಯಾವಾಗಲೂ ಮಾತೃ ಹೃದಯಿ. ಅವಳು ತಾಳ್ಮೆಯ ಪ್ರತಿರೂಪ. ಅವಳಿಗೆ ಏನೇ ಜವಾಬ್ದಾರಿ ಕೊಟ್ಟರು ಅಚ್ಚುಕಟ್ಟಾಗಿ ಮಾಡ್ತಾಳೆ ಅನ್ನೋ ನಂಬಿಕೆಯಿಂದ ನಮ್ಮ ಹಿರಿಯರು, ನಮ್ಮ ಪೂಜ್ಯರು ಸ್ತ್ರೀಗೆ ಅವಳನ್ನೇ ಆದಂಥ ಒಂದು ಪೂಜನೀಯ ಸ್ಥಾನವನ್ನು ಕೊಟ್ಟು ಗೌರವಿಸಿದ್ದಾರೆ. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಒಂದು ಘಟನೆ ಆಗುತ್ತೆ. ಸ್ವಾಮಿ ವಿವೇಕಾನಂದನವರು ವಿದೇಶಕ್ಕೆ ಹೋದಾಗ ಆಲ್ಮೋಸ್ಟ್ ಫಾರಿನಲ್ಲಿ ಏನು ಮಾಡ್ತಾರೆ, ಎಲ್ಲರೂ ಸೆಕೆಂಡನ್ನು ಕೈ ಕುಲ್ಕೋದ್ರ ಮೂಲಕನೇ ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ಮಹಿಳೆಯರಿಗೆ 2 ಕೈಗಳನ್ನು ಜೋಡಿಸಿ ಆ ಮಹಿಳೆಯರಿಗೆ ನಮಸ್ಕಾರ ಮಾಡ್ತಾರೆ. ಆ ದೇಶದ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ, ಯಾಕೆ ನೀವು ಮಹಿಳೆಯರಿಗೆ ಸೆಕೆಂಡನ್ನು ನೀಡಲ್ಲ, ಕೈಯನ್ನು ಕುಲ್ಕಲ್ಲ ಅಂತ ಹೇಳಿದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ನಿಮ್ಮ ದೇಶದ ರಾಣಿಗೆ ಸೆಕೆಂಡ್ ಮಾಡ್ತೀರಾ, ಕೈಯನ್ನು ಕುಲುಕ್ತೀರಾ ಅಂತ. ಆಗ ಆ ವ್ಯಕ್ತಿ ಹೇಳ್ತಾನೆ, ನಮ್ಮ ದೇಶದ ಮಹಾರಾಣಿ ಅಂದರೆ ಏನು, ನಾವು ಅವರಿಗೆ ಕೈಯನ್ನು ಕುಲುಕೋದಕ್ಕೆ ಆಗುತ್ತಾ, ನಾವಷ್ಟು ಅವರ ಗೌರವಿತವಾಗಿ ನೋಡ್ತೀವಿ, ಪೂಜನೀಯವಾಗಿ ನೋಡ್ತೀವಿ ಅಂತ ಹೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ದೇಶದ ಪ್ರತಿಯೊಬ್ಬ ಮಹಿಳೆ ಕೂಡ ನಮಗೆ ಮಹಾರಾಣಿ ಥರ ಅಂತ ಹೇಳ್ತಾರೆ. ನಿಜವಾಗ್ಲೂ ಇಲ್ಲಿ ನಾವು ಎಷ್ಟು ಪೂಜನೀಯ ಸ್ಥಾನವನ್ನು ನೀಡಿದ್ದಾರೆ ನಮ್ಮ ಪೂಜ್ಯರು ಅಂತ ನಾವು ಹೇಳ್ಬೋದು. ಇಷ್ಟಿದ್ರೂ ಕೂಡ ಇನ್ನೂ ಹೆಣ್ಣಿನ ಶೋಷಣೆ ನಡೀತಾ ಇದೆ ಅಂದರೆ ನಮಗೆ ಒಂದು ಶೋಚನೀಯ ಸಂಗತಿನೇ ಆಗಿದೆ. ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಇದ್ದರೆ ಅವರ ಜೀವನ ಒಂದು ಬೆಳವಣಿಗೆಯ ಹಾದಿನೇ ಬೇರೆ ಇರುತ್ತೆ ಅಂತ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅರುಣಿಮಾ ಸಿನ್ಹಾ ಇವರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್. ಇವರು ಒಂದು ಮ್ಯಾಚನ್ನು ಮುಗಿಸ್ಕೊಂಡು ದೆಹಲಿಯಿಂದ ಲಕ್ನೋಗೆ ರೈಲಲ್ಲಿ ಹೋಗ್ತಿರ್ಬೇಕಾದ್ರೆ ಅವರ 4 ಜನ ದರೋಡೆಕೋರರು ಅವರಿಗೆ ಏನು ಮಾಡ್ತಾರೆ, ಅವರ ಕತ್ತಲ್ಲಿರ್ತಕ್ಕಂಥ ಚೈನನ್ನು ಇಟ್ಕೋತಾರೆ. 3-4 ಜನ ಇರೋದ್ರಿಂದ ಈರುಳ್ಳಿಯ ಸೀಮೆಗೆ ಏನಾಗುತ್ತೆ, ಅವರು ಅದನ್ನು ಫೇಸ್ ಮಾಡೋಕ್ಕಾಗಲ್ಲ. ಆಗ 4 ಜನ ದರೋಡೆಕೋರರು ಬಹುಶಃ ಆ ಚೈನನ್ನು ಕಿತ್ಕೊಂಡು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಅವರನ್ನ ಏನು ಮಾಡ್ತಾರೆ, ರೈಲಿಂದ ತಳ್ಳಿಬಿಡ್ತಾರೆ. ಆಗ ಅರಸಿನ ಸಿಂಹಳ ಕಾಲುಗಳ ಮೇಲೆ ರೈಲಿನ ಚಕ್ರಗಳು ಹರಿತವೆ. ಅವಳ 2 ಕಾಲುಗಳನ್ನು ಕಳೆದುಕೊಳ್ತಾಳೆ. ಅವಳ 3-4 ತಿಂಗಳು ಆದ ಮೇಲೆ ಅವಳಿಗೆ ಪ್ರಜ್ಞೆ ಬಂದ ಮೇಲೆ ಅವಳು ನೋಡ್ತಾಳೆ, ಅವಳ 2 ಕಾಲುಗಳು ಇರೋದಿಲ್ಲ. ಆಗ ಆಟ ಮಾಡೋದಿರಲಿ, ಅವಳಿಗೆ ನಡೆಯೋದಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ಅವಳಿಗೆ ಗೊತ್ತಾಗುತ್ತೆ. ಆಗ ಅವಳು ಕ್ಷಣಾರ್ಧದಲ್ಲಿ ಯೋಚನೆ ಮಾಡ್ತಾಳೆ. ಅವರ ತಂದೆ ತಾಯಿಗೆ ಮತ್ತು ಡಾಕ್ಟ್ರಿಗೆ ಹೇಳ್ತಾಳೆ, ನನ್ನ ಬಚೇಂದ್ರಿ ಪಾಲ್ ಅವರನ್ನ ಮೀಟ್ ಮಾಡಿಸಿ ಅಂತ. ಯಾರು ಈ ಬಚೇಂದ್ರಿ ಪಾಲ್? ಹೂ ಇಸ್ ಬಚೇಂದ್ರಿ ಪಾಲ್? ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ. ಇವರನ್ನ ಮೀಟ್ ಮಾಡಿದ ನಂತರ ಅವಳು ತಂದೆ ತಾಯಿಗೆ ಹೇಳ್ತಾಳೆ, ನನ್ನ ಗುರಿ ನಿಶ್ಚಯ ಆಯಿತು. ಹಾಗೆ ಅವಳು ಪರ್ವತಾರೋಹಣದ ತರಬೇತಿಯನ್ನು ಕಠಿಣ ಪರಿಶ್ರಮದಿಂದ ಪಡೆದು ಈಗ ಜಗತ್ತಿನ ಎಲ್ಲ ಎತ್ತರದ ಪರ್ವತಗಳನ್ನು ಏರಿದ ಮೊದಲ ಅಂಗವಿಕಲ ಮಹಿಳೆ ಅಂತ ರೂಪುಗೊಳ್ತಾಳೆ. ನಿಜ ಅಲ್ಲ? ನಾವೆಲ್ಲ ಏನಾದರೂ ಆಗಿಲ್ಲ ಅಂದರೆ ನಮ್ಮ ಮನೆಯವ್ರು ಬಿಡಲ್ಲ, ನನಗೆ ಅದೂ ಇಲ್ಲ, ನನಗೆ ಇದೂ ಇಲ್ಲ ಅಂತ ನೆಪಗಳನ್ನೇ ಹೇಳ್ತಾ ಹೋಗ್ತೀವಿ. ಆದರೆ ಅವಳು 2 ಕಾಲುಗಳ ಹಿಂದೆ ಅವಳು ಅಂಥ ಸಾಧನೆಯನ್ನು ಮಾಡಿದಾಗ ಇವೆಲ್ಲ ನೆಪಗಳು ಕ್ಷಣ ಮಾತ್ರ ಅಂತ ನಮಗೆ ಅನಿಸುತ್ತೆ. ಹಾಗೆ ಹೆಣ್ಮಕ್ಳು ಅಡುಗೆ ಮನೆಗೆ ಹೋದರೆ ಒಂದೇ ಚಿಂತೆ ಮಾಡ್ತೀವಿ ನಾವೆಲ್ಲ, ಮಗಳಿಗೇನು ಬೇಕು, ಗಂಡನಿಗೇನು ಬೇಕು ಅಂತಲೇ ಯೋಚನೆ ಮಾಡ್ತೀವಿ. ಅವ್ರಿಗೆ ಯಾವ ಅಡುಗೆ ಇಷ್ಟ, ಇವ್ರಿಗೆ ಯಾವ ಅಡುಗೆ ಇಷ್ಟ ಅಂತ ಮಾಡೋದಲ್ಲೇ ಸೈತೀವಿ. ಆದರೆ ನಮಗೆ ಏನು ಇಷ್ಟ ಅಂತ ಒಂದು ತಿಂಡಿ ಕೂಡ ನಾವು ಇಷ್ಟಪಟ್ಟ ತಿಂಡಿಯನ್ನು ಕೂಡ ಮಾಡ್ಕೊಂಡು ತಿನ್ನೋದಿಲ್ಲ. ಯಾಕಂದರೆ ಗಂಡ ಮಕ್ಕಳಿಗೆ ನಾವು ಜೀವನವನ್ನೇ ಸವಿಸ್ತಾ ಇರ್ತೀವಿ. ಹಾಗೆ ಒಂದು ವಿಜಯಕ್ಕ ಅಜ್ಜಿಯವರ ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ, ಬಹುಶಃ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ಬೋದು. ಅದರಲ್ಲಿ ಆಕಾಶ ಮುಷ್ಟಿಯಷ್ಟು ಆಕಾಶ ಅಂತ. ಅಂದರೆ ಒಬ್ಬ ತಾಯಿ ಮಗ ಮತ್ತು ಗಂಡನಿಗೋಸ್ಕರ ಒಂದು ಇಡೀ ಜೀವನನ ಸಹಿಸ್ತಾಳೆ. ಮಗ ವಿದ್ಯಾಭ್ಯಾಸಕ್ಕೆಂದು ಫಾರಿನ್ಗೆ ಹೋಗ್ತಾನೆ. ಅಲ್ಲಿ ಅವನು ತಾಯಿನ ಮರ್ತೇ ಬಿಡ್ತಾನೆ, ಅಲ್ಲೇ ಸೆಟಲ್ ಆಗ್ತಾನೆ. ಬರೋದಿರಲಿ, ಒಂದು ಫೋನ್ ಕಾಲ್ ಕೂಡ ಮಾಡೋಕ್ಕಾಗಲ್ಲ ತಾಯಿಗೆ. ಅವಾಗ ಅವಳಿಗೆ ಒಂಟಿ ಅನಿಸುತ್ತೆ. ದಿನ ಅಳಕ್ಕೆ ಶುರು ಮಾಡ್ತಾಳೆ. ಆಗ ಅವಳ ಗೆಳತಿಗೆ ಫೋನ್ ಮಾಡಿರ್ತಾಳೆ, ನನ್ನ ಜೀವನ ಇಷ್ಟೇನಾ ಅಂತ. ಆಗ ಆ ಗೆಳತಿ ಹೇಳ್ತಾಳೆ, ಆಕಾಶದಷ್ಟು ಚೆನ್ನಾಗಿರೋ ನಿನ್ನ ಜೀವನವನ್ನು ನಿನಗೋಸ್ಕರ ನೀನು ಒಂದು ಮುಷ್ಟಿಯಟ್ಟು ಕೂಡ ಇಟ್ಕೊಳ್ಳಿಲ್ಲಲ್ಲ, ಅದಕ್ಕೋಸ್ಕರ ನಿನಗೆ ಈ ಪರಿಸ್ಥಿತಿ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ವಾ
ನಾವು 24 ಗಂಟೆಯೊಳಗೆ ನಮಗೋಸ್ಕರ ನಾವು ಅರ್ಧ ಗಂಟೆಗಾದರೂ ಇಟ್ಕೊಂಡ್ರೆ ಬಹುಶಃ ನಮ್ಮ ಜೀವನ ಚೆನ್ನಾಗಿರ್ತಿತ್ತೋ ಏನು ಅಂತ. ಹೆಣ್ಮಕ್ಳು ಎದುರೋದು ಯಾವುದಕ್ಕೆ? 4 ಜನಕ್ಕೆ. 4 ಜನ ಏನಂತಾರೋ ಏನೋ, ನಾನು ಡ್ಯಾನ್ಸ್ ಮಾಡಿದ್ರೆ ಏನಂತಾರೋ ಏನೋ. ಏಕೆಂದರೆ ಮದುವೆ ಆದರೂ ನಾವೆಲ್ಲನೂ ಹೆಣ್ಣು ಮಾಡ್ತೀವಿ. ನಮ್ಮ ಕನಸುಗಳನ್ನು, ನಮ್ಮ ಆಸೆಗಳನ್ನು ಎಲ್ಲನೂ ಹೆಣ್ಣು ಮಾಡ್ತೀವಿ ನಾವು, ಯಾವುದನ್ನು ಮಾಡಲ್ಲ. ಯಾಕಂದರೆ ಮದುವೆ